8ನೇ ತರಗತಿ ತಿಳಿ ಕನ್ನಡ ಗದ್ಯಭಾಗ 4 ಸುಕ್ರಿ ಬೊಮ್ಮಗೌಡ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 4 ಸಂದರ್ಭದೊಡನೆ ವಿವರಿಸಿರಿ. 1. ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ. ಆಯ್ಕೆ ಈ ವಾಕ್ಯವನ್ನು ಶಾಂತಿ ನಾಯಕ್ ಅವರು ಬರೆದಿರುವ ಸುಕ್ರಿ ಬೊಮ್ಮಗೌಡ ಕೃತಿಯಿಂದ ಆಯ್ದ ಸುಕ್ರಿ ಬೊಮ್ಮಗೌಡ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕಿ ಹೇಳುತ್ತಾರೆ. ಸಂದರ್ಭ ಕಾಡಿನ ಸಸ್ಯಗಳ ಬಗ್ಗೆ, ಮರಮುಟ್ಟುಗಳ ಬಗ್ಗೆ, ಜೀವ ವೈವಿಧ್ಯಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದ ಸುಕ್ರಿಯವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವ. ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಔಷಧಿ ಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ ಎಂದು ಅವರ ಜ್ಞಾನ ನಿಧಿಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಹೇಳುತ್ತಾರೆ. ವಾಕ್ಯ 2. ಕಟ್ಟಾಡೆ ಕುಟ್ಟಾಡೆ ಕಟ್ಟಿತ್ತೆ ಚೂಟಾಡೆ. ಆಯ್ಕೆ ಈ ವಾಕ್ಯವನ್ನು ಶಾಂತಿ ನಾಯಕ ಅವರು ಬರೆದಿರುವ ಸುಕ್ರಿ ಬೊಮ್ಮಗೌಡ ಕೃತಿಯಿಂದ ಆಯ್ದ ಸುಕ್ರಿ ಬೊಮ್ಮಗೌಡ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸುಕ್ರಿ ಬೊಮ್ಮಗೌಡ ಲೇಖಕಿಗೆ ಹೇಳುತ್ತಾರೆ. ಸಂದರ್ಭ ಸುಕ್ರಿ ಸಾಮಾನ್ಯ ಹುಲ್ಲು ಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲರು. ಒಮ್ಮೆ ಲೇಖಕಿಯ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದೇಟಿನ 16 ಹೂ ತೆನೆಗಳನ್ನು ಕುಯ್ದುಕೊಂಡು ಅದರ ಹೆಸರು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಹೇಳಿ ಆ ಹೆಸರನ್ನು ವಿವರಿಸಿದರು. ವಾಕ್ಯ 3. ಚಳುವಳಿಗಾರರಿಗೆ ಆನೆ ಬಲ ಬರುತ್ತದೆ. ಆಯ್ಕೆ ಈ ವಾಕ್ಯವನ್ನು ಶಾಂತಿ ನಾಯಕ ಅವರು ಬರೆದಿರುವ ಸುಕ್ರಿ ಬೊಮ್ಮಗೌಡ ಕೃತಿಯಿಂದ ಆಯ್ದ ಸುಕ್ರಿ ಬೊಮ್ಮಗೌಡ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕಿ ಸುಕ್ರಿಯವರ ಸಾಮಾಜಿಕ ಕಳಕಳಿಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಹೇಳುತ್ತಾರೆ. ಸಂದರ್ಭ ಸಮಾಜದ ಒಳಿತು ಕೆಡುಕುಗಳನ್ನು ಅರಿತವರಾದ ಸುಕ್ರಿಯವರು ಹಲವಾರು ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸಿ ಜೊತೆಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಇವರದು ಎತ್ತಿದ ಕೈ. ಇವರು ಕೊರಳು ತುಂಬ ಅಂಕೋಲೆಯ ಪಾರಂಪರಾಗತ ಶೈಲಿಯಲ್ಲಿ ಮಣಿ ಸರಗಳನ್ನು ಧರಿಸಿ ಅಲ್ಲಿಯ ಆಲಕ್ಕಿ ಒಕ್ಕಲ್ಗಟ್ಟಿನ ಶೈಲಿಯಲ್ಲಿ ಸೀರೆಯುಟ್ಟು ಮುಂಚೂಣಿಯಲ್ಲಿದ್ದಾರೆಂದರೆ ಚಳುವಳಿಗಾರರಿಗೆ ಆನೆ ಬಲ ಬರುತ್ತದೆ ಎನ್ನುತ್ತಾರೆ ಲೇಖಕಿ.